ಇದುವರೆಗೂ ನಾವು ಅಂದುಕೊಂಡಿದ್ದ ಡಾಕ್ಟರ್ ಅಘೋರಿ ಆ ಮೃತ್ಯುದೇವನೇ ಅಥವಾ ಅಲ್ಲಿದ್ದ ಕಪ್ಪು ಆಕಾರವೇ? ಇನ್ನೂ ಗೊಂದಲ ಮುಂದುವರೆದಿತ್ತು. ಮುಂದೇನಿದೆ ಅಲ್ಲಿ ನೋಡೋಣ ಬನ್ನಿ. ಮೊದಲ ಬಾರಿಗೆ ಇಲ್ಲಿ ಕಾಲಿಟ್ಟವರಿಗೆ ಬೆಚ್ಚಿ ಬೀಳುವ ಅನುಭವ ಆಗೋದು ಖಚಿತ. ಹಾಗಿದೆ ಇಲ್ಲಿನ ವಾತಾವರಣ. ಹೊರಗಡೆ ಗುಹೆಯಾಕಾರದಿಂದ ಈ ಸ್ಥಳ ಹೇಗೆ ವಿಭಿನ್ನವಾಗಿದೆಯೋ, ಒಳಗಡೆಯೂ ಹಾಗೆ ಊಹಿಸಲಾರದಷ್ಟು ಅಚ್ಚರಿ ಈ ಗುಹೆಯಲ್ಲಿ. ಆಕಾಶದತ್ತ ಕಣ್ಣು ನೆಟ್ಟು ಭುಜದವರೆಗೂ ಕೂದಲನ್ನ ಇಳಿಬಿಟ್ಟು ತಪು ಭಂಗಿಯಲ್ಲಿ ಕೂತಿರುವ ಈ ಆಕಾರವೇ ಅಘೋರಿ ಬಾಬಾ. ರುದ್ರನಂತೆ ಅಕ್ಕಪಕ್ಕದಲ್ಲಿ ತ್ರಿಶೂಲ ಡಮರುಗ ಹೊಂದಿರುವ ಈ ಅಘೋರಿ ಬಾಬಾ ವಿಗ್ರಹದ ಕೆಳಗೆ 2 ದೊಡ್ಡ ಕೋಡುಗಳನ್ನ ಹರಡಿಕೊಂಡಿರುವ ಕೋಣದ ತಲೆ ಭಯ ಹುಟ್ಟಿಸುತ್ತೆ ಬಾಬಾ ಗರ್ಭಗುಡಿ. ಹಾಗಾದ್ರೆ ಆ ಮೃತ್ಯುದೇವ ಮತ್ತು ಈ ಅಘೋರಿ ಬಾಬಾ ಇಲ್ಲಿಗೆ ಬಂದವರಿಗೆ ಅಭಯ ಹಸ್ತ ನೀಡ್ತಾ ಇದ್ದಾರ? ಹಾಗೆಂದು ಯೋಚಿಸ್ತಿರುವಾಗಲೇ ದೇವರನ್ನೇ ನಂಬದ ಪೊನ್ನಪ್ಪ ತಮಗಾದ ಅನುಭವ ಹೀಗೆ ಹೇಳಿಕೊಂಡ್ರು. ಅವರೊಂದು ಪುಡಿ ಕೊಟ್ಟು ಇದನ್ನು ಇಷ್ಟು ದಿನ ಒಂದು 3 ದಿನ ತೊಗೋಬೇಕು, 5 ದಿನ ತೊಗೋಬೇಕು ಅಂತ ಹೇಳ್ತಾರೆ. ನಮಗೆ 5 ದಿನ ತೊಗೊಳಕ್ಕೆ ಹೇಳಿದ್ರು. ಆಮೇಲೆ ಹೊಟ್ಟೆ ಕ್ಲೆನ್ಸಿಂಗ್ ಆಯಿತು ಫಸ್ಟು. ಆಮೇಲೆ ಬರ್ತಾ ಅಸಿಡಿಟಿ ಪ್ರಾಬ್ಲಮ್, ಎದೆ ಉರಿ, ಹೊಟ್ಟೆಯಲ್ಲಿರೋ ಸಂಬಂಧ ಒಂದು ನೋವು ಇದೆಲ್ಲ ಕಮ್ಮಿ ಆಯಿತು. ಆಮೇಲೆ 3 ತಿಂಗಳಾದ್ಮೇಲೆ ಇನ್ನೊಂದ್ಸಲಿ ಕೊಟ್ಟರು. ಆ್ಯಕ್ಚುಲಿ ನನಗೆ ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲ ನಾನು ಜಾಸ್ತಿ ನಂಬೋನಲ್ಲ. ಈ ನನ್ನ ಸ್ನೇಹಿತನಿಗೆ BP, ಓವರ್ BP, ಕೊಲೆಸ್ಟ್ರಾಲ್ ಅದೆಲ್ಲ ಇತ್ತು. ಅವ್ರೇನು ಮಾಡಿದ್ರು, ಇಲ್ಲಿ ಬಂದು ಔಷಧಿ ತೊಗೊಂಡ್ರು. ಫಸ್ಟ್ ಆ್ಯಕ್ಚುಲಿ ಅವ್ರಿಗೆ ಡಾಕ್ಟ್ರ್ ಹೇಳಿದರು, ನಿನಗೆ ಆಯುಷ್ ಕಡಿಮೆ ಆಗೋಗಿದೆ, ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಇದೆ ಅಂತ. ಅವ್ರು ಇಲ್ಲಿ ಬಂದು ಕ್ಲಿಯರ್ ಆಗಿತ್ತು. ನಾನು ಅವರು ಇದು ನೋಡಿದ್ದೀನಿ, ಮೆಡಿಕಲ್ ಸರ್ಟಿಫಿಕೇಟ್ ನೋಡಿದ್ದೀನಿ, ಏನು ಅವರು ಚೆಕ್ ಮಾಡಿಸಿದ್ದಾರೆ ಎಲ್ಲ ಡೇಟಾ ನಾನು ನೋಡಿದ್ದೀನಿ. ನೋಡಿದ್ಮೇಲೆ ಇಲ್ಲಿ ಬಂದು ಕ್ಲಿಯರ್ ಆಯ್ತಲ್ಲ, ನನಗೆ ಅದು ತುಂಬ ನಂಬಿಕೆ ಬಂತು. ನನಗೆ ನಂಬದೇ ಇದ್ದವರು ನಂಬಿದ್ದೂ ಆಯಿತು. ಅದಕ್ಕೆ ಇವರು ಇಲ್ಲಿ ಭಕ್ತರಾಗಿದ್ದು ಆಯ್ತು. ಇದಕ್ಕೆ ಏನಿದೆ ದಾಖಲೆ ಎಂದರೆ ಅದಕ್ಕೂ ಸಿದ್ಧ ಅನ್ನೋರಿದ್ದಾರೆ ಇಲ್ಲಿ. ಈ ಹಿಂದೆ ಕಾಯಿಲೆ ಆದಾಗ ಪರೀಕ್ಷೆ ಮಾಡಿದ ಲ್ಯಾಬ್ ರಿಪೋರ್ಟ್ ಮತ್ತು ಇಲ್ಲಿಗೆ ಬಂದು ಹೋದ ನಂತರ ಪರೀಕ್ಷಿಸಿದಾಗ ದೊರೆತ ಹೊಸ ಲ್ಯಾಬ್ ರಿಪೋರ್ಟ್ ಎರಡನ್ನೂ ನೀವೇ ನೋಡಿ ಎನ್ನುವುದು ಇಲ್ಲಿ ಸಾಮಾನ್ಯ ವಾಕ್ಯ. 21 ದಿನ ಟೈಮ್ ಕೊಡಿ, ನೀವೆಂಥ ಕಾಯಿಲೆ ಆದರೂ ಇರಲಿ, ಅದನ್ನ ಕ್ಯೂರ್ ಮಾಡಿ ತೋರಿಸ್ತಾರೆ. ನೀವು ಕೇಳೋ ಎವಿಡೆನ್ಸ್ ಏನು ಬೇಕೋ ಅದು ನಾವು ಕೊಡಕ್ಕೆ ರೆಡಿ. ಅದ್ಯಾವುದೇ ಕಾಯಿಲೆ ಬರಲಿ, ಇಲ್ಲಿ ಕನಿಷ್ಠ 5 ದಿನ, ಗರಿಷ್ಠ 21 ದಿನಗಳಲ್ಲಿ ಸಂಪೂರ್ಣ ವಾಸಿಯಾಗುತ್ತೆ ಅನ್ನೋದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆ. ಈ ನಡುವೆ ಇದೇ ಗುಹೆಯೊಳಗೆ ಗಮನ ಸೆಳೆಯುವ ಮತ್ತೊಂದು ಅಚ್ಚರಿ, ಕಪ್ಪು ಶಿಲೆಯ ಶಿರಡಿ ಸಾಯಿಬಾಬಾ ವಿಗ್ರಹ. ವೇದಘೋಷಗಳ ನಡುವೆ ಧೂಪ ದೀಪಾರತಿಗಳು ನೆರವೇರ್ತಿತ್ತಲ್ಲಿ. ಎಲ್ಲೆಡೆ ಶಿರಡಿ ಸಾಯಿಬಾಬಾನ ವಿಗ್ರಹ ಬಿಳಿಯ ಅಮೃತಶಿಲೆಯಲ್ಲಿದ್ದರೆ ಇಲ್ಲೇನು ಕಪ್ಪು ಶಿಲೆ ಎಂಬ ಆಶ್ಚರ್ಯ ಮೂಡುವುದು ಸಹಜ. ಮತ್ತೊಂದು ಅಚ್ಚರಿಯೆಂದರೆ ಈ ಶಿರಡಿ ಸಾಯಿಬಾಬಾ ವಿಗ್ರಹದ ಕೆಳಗೂ ಕೋಣದ ಮುಖ ಮತ್ತು ಉದ್ದನೆಯ 2 ಕೋಡುಗಳು. ಇದ್ಯಾವ ಸೂಚನೆಯೋ, ಅದಿನ್ನೆಂಥ ವಿಲಕ್ಷಣ ಆಚರಣೆಯೋ ಒಂದು ತಿಳಿಯದಂತಾಗಿತ್ತು. ಮೊದಲಿಗೆ ವಿಚಿತ್ರ ಗುಹೆ, ಅದರ ಪಕ್ಕದಲ್ಲಿ ಆಂಜನೇಯ, ಒಳ ಹೋದರೆ ಮೃತ್ಯುದೇವ, ಆನಂತರ ಅಘೋರಿ ಬಾಬಾ ವಿಗ್ರಹ, ಇದೀಗ ಕಪ್ಪು ಶಿಲೆಯ ಎತ್ತರದ ಸಾಯಿಬಾಬಾ. ಎತ್ತ ಮಾಮರ, ಎತ್ತ ಕೋಗಿಲೆ. ಯಾವ ಭಕ್ತನ ಭಕ್ತಿ ಯಾವ ದೇವನಿಗೆ ಅರ್ಪಣೆಯೋ ಒಂದು ತಿಳಿಯದ ಸ್ಥಿತಿ. ಮುಂದೇನು?